ಲಾ 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 ಲಾ. ಯಾವುದು ಫೋನ್ ಬರ್ತೈತಲ್ಲ. ಹಲೋ ಹಲೋ. ಹಲೋ ನೇತ್ರ. ರಾಕೇಶ್ ಹೇಳ್ರಿ. ಏನಾಯ್ತು? 2-3 ದಿನದ ಫೋನೇ ಮಾಡಿಲ್ಲ. ನಾನು ಫೋನ್ ಮಾಡಿದ್ರೆ ಬಿಸಿ ಬಿಸಿ ಬರ್ತಿದೆ. ಅಲ್ಲ ರೀ, ಅಷ್ಟೊಂದು ಬಿಸಿನಾ ನೀವು? ಮನೆಗೆ ಬಂದಮೇಲಾದ್ರೂ ನೀವು ನನ್ನ ನೆನ್ಪು ಮಾಡ್ಕೊಳಲ್ವಾ? ಹಾಗೇನಿಲ್ಲ ನೇತ್ರ, ನಾನೇ ಸುಮ್ಮನಾದೆ. ನಿನಗಂತೂ ನಾನು ನೆನಪಾಗಲ್ಲ, ಸುಮ್ಮನೆ ನಾವೇ ನೆನೆಸ್ಕೊಂಡು ಮೇಲ್ಬಿದ್ದು ಮಾಡಬೇಕಲ್ಲ ಅಂತ. ಏನ್ರಿ ಹೇಳ್ತಿದ್ದೀರಾ? ಏನು ಹೇಳ್ತಿದ್ದೀರಾ? ನನಗೆ ನೀವು ನೆನಪಾಗಲ್ವಾ? ಇದ್ಯಾಕೆ ಏನೇನೋ ಮಾತಾಡ್ತಿದ್ದೀರಾ ಇವತ್ತು? ಅದಕ್ಕೆ 2-3 ದಿನದ ಫೋನ್ ಮಾಡಿಲ್ವಾ ನೀವು? ಬೇಕು ಅಂತಾನೆ ಮಾಡಿಲ್ಲ ಅಂತ ಗೊತ್ತಾಯ್ತು ಬಿಡಿ. ಹಂಗಾದ್ರೆ ಏನಾಯ್ತು ರೀ? ನಾನೇನು ಮಾಡಿದೆ ನಿಮಗೆ? ನೀನು ಇನ್ನೇನು ಹೇಳು. ನಿನಗೆ ನಮ್ಮ ಮನೆಯವ್ರ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ, ನಮ್ಮ ಅಮ್ಮನ ಬಗ್ಗೆ, ನನ್ನ ಬಗ್ಗೆ ಒಂದು ಸ್ವಲ್ಪ ಗೌರವನೇ ಇಲ್ಲ ನಿನಗೆ. ನಾವು ಏನು ಹೇಳಿದ್ರು ನೀವು ಲೆಕ್ಕಕ್ಕೆ ತಗೊಳ್ಳಲ್ಲ ಅಲ್ವಾ ನೀವು ನಿಮ್ಮ ಮನೆಯವರು? ಏನು ಮಾತಾಡ್ತಿದ್ದೀರಾ ನೀವು? ಏನಾಯ್ತು? ನಮ್ಮ ಮನೆಯವರು ನಿಮ್ಮ ಲೆಕ್ಕಕ್ಕೆ ತಗೊಂಡಿಲ್ಲ ಅಂತ ಏನಕ್ಕೆ ಕಾಣಿಸ್ತು ನಿಮಗೆ? ಏನಾಯ್ತು ಅಂತ ಸರಿಯಾಗಿ ಹೇಳಿ. ಏನಾಯಿತು ಅಂದರೆ, ಅಲ್ಲ, ನಾವು ನಿಮ್ಮ ಮನೆಗೆ ಬಂದು 2-3 ಸತಿ ಕೇಳಿದ್ದೀವಿ ಕಳಿಸ್ಕೊಡಿ ಅಂತ. ಯಾಕೆ ನಿಮ್ಮ ಮನೆಯವ್ರು ತಲೆನೇ ಕೆಡ್ಸ್ಕೊತಿಲ್ಲ? ಏನು ನಿನ್ನ ಅಲ್ಲೇ ಇರಿಸ್ಕೊಬಿಡ್ತಾರಂತ ಏನು? ಆ ಥರ ಏನಾದರೂ ಪ್ಲ್ಯಾನ್ ಇದ್ದರೆ ಹೇಳು ಹೊತ್ತಿಗೆ, ಅಲ್ಲೇ ಇದ್ಬಿಡುವಂತೆ. ಏನಾಯ್ತು ರಾಕೇಶ್? ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಅಲ್ಲ, ನಮ್ಮಮ್ಮ ಏನು ಬೇಕು ಅಂತ ಇರಿಸ್ಕೊಂಡಿಲ್ಲ ಅಲ್ವಾ? ಇಷ್ಟು ದಿನ ಈ ಮದುವೆ ಆದ ತಕ್ಷಣ ಏನು ಬಂದಿಲ್ಲ ಇದನ್ನ ಇಲ್ಲ ತಾನೆ? ಬಾಣಿನ ತನಕ್ಕೆ ಅಂತ ಬಂದಿದ್ದೀನಿ. ಅದರಲ್ಲಿ ಏನಿದೆ? 1 ವರ್ಷ ತನಕ ಇರಬೇಕು. ಎಲ್ಲ ಕಡೆಯೂ ಇರ್ತಾರೆ ಎಲ್ಲ ಹೆಣ್ಮಕ್ಳು. ಮಾಮೂಲಿ ಪಾಪು 1 ವರ್ಷ ಆದಮೇಲೆ ಹೆಸರು ಕಟ್ಕೊಂಡು ನಾಮಕರಣ ಮಾಡ್ಕೊಂಡು ಬರ್ತಾರೆ. ನಾನು 6 ತಿಂಗಳು ಹಾಕಿದ್ದೆ ಅಷ್ಟೇ ಡೆಲಿವರಿ ಆಗಿ. ಏನು ವರ್ಷಾನುಗಟ್ಟಲೆ ಇಲ್ಲಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ. ಸರಿ ಆಯಿತು ಬಿಡು, ಮಾಡಿನ ಮಾಡೋದಂದ್ರೆ ಏನು? ನಾವು ಮಾಡ್ತೀವಿ ಅಂತ ಹೇಳಿಲ್ವಾ? ನಮ್ಮಮ್ಮನೇ ಮಾಡ್ತಿರ್ಲಿಲ್ವಾ? ನಮ್ಮಮ್ಮ ಹಂಗದಿಷ್ಟು ದಿನ ನಿನ್ನ ಪ್ರೀತಿ ನೋಡ್ಕೊಂಡೇ ಇಲ್ವಾ ಹೇಳು? ನಮ್ಮಮ್ಮ ಮಾಡಲ್ಲ ಅನ್ನೋ ಅಷ್ಟು ಇದಾ ನಿನಗೆ? ಮಾಡಲ್ಲ ಅಂತ ನಾನು ಹೇಳಲಿಲ್ಲ ರಾಕೇಶ್. ನಾನು ನಮ್ಮ ಅಮ್ಮನ ಮನೆ ಸ್ವಲ್ಪ ದಿನ ಇರಬೇಕಲ್ವಾ? ನನಗೂ ಆಸೆ ಇರುತ್ತಲ್ವಾ? ನೀವು ಯಾಕೆ ಹೀಗೆ ಆಡ್ತಿದ್ದೀರಾ? ಸರಿಯಪ್ಪ, ಆಯಿತು. ನೀವು ಅಷ್ಟೊತ್ತಿ ಬಂದು ಮಾತಾಡಿದ್ರೆ ನಮ್ಮ ಅಮ್ಮನ ಕಳಿಸ್ಕೊಡಲ್ಲ ಅಂತ ಹೇಳಿಲ್ವಲ್ಲ? ಇನ್ನು ಸ್ವಲ್ಪ ದಿನ ಬಿಟ್ಕೊಂಡು ಅಣ್ಣ ಬರ್ತಾನೆ ನಂದು ಶನಿವಾರ. ಅವನ ಜೊತೆ ಮಾತಾಡಿ ಕಳಿಸ್ಕೊಡ್ತೀನಿ ಅಂತಲೇ ಮನೇಲೂ ಮಾತಾಡ್ತಿರೋದು. ಕಳಿಸ್ಕೊಡ್ತಾರೆ ಬಿಡಿ. ಏನಾಯಿತು? ಏನು ನಾನು ಬಿಟ್ಟು ಒಂದಿನ ಇರೋಕ್ಕಾಗದೇ ಇರೋ ಥರ ಆಡ್ತಿದ್ದೀರಲ್ಲ ನಿಮ್ಮ ಅಮ್ಮನ ನೀನು? ಹೌದಮ್ಮ, ಹೌದು, ನಮ್ಗಷ್ಟೇ ಇರೋದು, ನಿಮ್ಗಂತೂ ಇಲ್ವೇ ಇಲ್ಲ ಬಿಡು. ಅಲ್ಲ ಪಾಪ ವಿದ್ಯಾ ಅಮ್ಮ ಅಂತೂ ದಿನ ಅಳ್ತಿರ್ತಾಳೆ. ಅವಳು ಸ್ಕೂಲು ಇಲ್ಲಿಂದ ಅಲ್ಲಿ ಬಂದು ಇರೋಕ್ಕಾಗುತ್ತೆ ಅವಳು? ಇಲ್ಲ ದಿನ ನಾನು ಅವಳನ್ನ ಕರ್ಕೊಂಬರಕ್ಕಾಗುತ್ತೆ ನೀನು ನೋಡೋಕ್ಕೆ? ಎಷ್ಟು ದಿನ ಆಯಿತು ಅವಳನ್ನ ನೋಡಬೇಕು ಅಂತ ನಿನ್ಗೆ ಅನ್ಸೇ ಇಲ್ವಂಗಾದ್ರೆ? ಇಲ್ಲಿದ್ದಾಗ ಅಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದೆ, ಈಗೇನು ಈಗ ಮರ್ತೇ ಬಿಟ್ಟಿದ್ಯವಳನ್ನ? ಇಲ್ಲ ರೀ, ನನಗೆ ಅನಿಸಿಲ್ಲ ಅಂತ ನಾನು ಯಾವಾಗ ಹೇಳಿದೆ? ನಾನು ಫೋನ್ ಮಾಡಿದಾಗೆಲ್ಲ ಕೇಳಲ್ವಾ ನಿಮ್ಮನ್ನ? ನಾನು ಹೇಳಿದ್ದೀನಿ ನೀವು ಬರುವಾಗ ಒಂದ್ಸತಿ ಕರ್ಕೊಂಡು ಬನ್ನಿ ಅವಳನ್ನ ಅಂತ. ನೀವೇ ಕರ್ಕೊಬರಲ್ಲ. ಇಲ್ಲಿ ಬಂದರೆ ಹಠ ಮಾಡ್ತಾಳೆ, ವಾಪಸ್ ಬರಲ್ಲ ಅಂತ. ಅದಕ್ಕೆ ಕರ್ಕೊಬರಲ್ಲ ಅಂತ ನೀವೇ ಎಷ್ಟು ಸತಿ ಹೇಳಿದ್ದೀರಾ ನನಗೆ ಅಲ್ವಾ? ಮತ್ತೆ ಈಗ ನನ್ನ ಮೇಲೆ ಏನಕ್ಕೆ ಹೇಳ್ತಿದ್ದೀರಾ ನೀವು? ನೋಡು, ಮಾತು ಬೆಳೆಸ್ಬಿಡ ನೇತ್ರ. ಯಾವಾಗ ಬರ್ತೀಯ ಅಷ್ಟು ಹೇಳು. ನನಗಂತೂ ಸಾಕಾಗೋಗಿದೆ. ನಾನಂತೂ ಈ ಮನೆಗೆ ಬಂದು ಇನ್ನೊಂದ್ಸತಿ ಕಳ್ಸ್ಕೊಡಿ ಅಂತ ಕೇಳೋದೇ ಇಲ್ಲ. ಯಾವಾಗ ಕಳ್ಸ್ಕೊಡ್ತಾರೆ ಕಳ್ಸ್ಕೊಡ್ಲಿ, ಯಾವಾಗ ಬರ್ತೀಯೋ ಬಾ. ನಾನಂತೂ ಇನ್ನೇನು ಮಾತಾಡೋದಿಲ್ಲ ನಿನ್ನ ಜೊತೆ. ನಂಗೆ ಅರ್ಥ ಆಗ್ತಿಲ್ಲ ರಾಕೇಶ್, ನೀವು ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತ. ಸರಿ ಬಿಡಿ, ಆಯಿತು, ಬರ್ತೀನಿ ಅಂತ ಹೇಳಿಲ್ವಾ? ಸುಮ್ಮನೆ ಏನಕ್ಕೆ ಹಿಂಗೆ ಆಡ್ತಿದ್ಯಾ? ಏನೇನೋ ಮಾತಾಡ್ತಿದ್ಯಪ್ಪ. ನನಗಂತೂ ಅರ್ಥ ಆಗ್ತಿಲ್ಲ ನೀನು ಏನಕ್ಕೆ ಹಿಂಗೆ ಆಡ್ತಿದ್ಯಾ ಅಂತ. ಸರಿ, ನಮ್ಮ ಅಮ್ಮ ಕೊಡ್ತೀನಿ ನೋಡು, ಅದೇನೋ ಮಾತಾಡ್ತಾರಂತೆ. ಹಲೋ ನೇತ್ರಾ, ಚೆನ್ನಾಗಿದ್ಯಾವಾ? ಹಾಂ ಅತ್ತೆ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಮಾವ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದೀವಿ ಕಣವ, ಎಲ್ಲ ಚೆನ್ನಾಗಿದ್ದೀವಿ. ಅಲ್ಲ ಕಣವ, ನಮ್ಮ ಮಾತು ಅಂದರೆ ನಿಮ್ಮ ಮನೆಯವ್ರಿಗೆ ಅಷ್ಟು ಇದಾಗ್ಬಿಟ್ಟಿದ್ದೀವಿ ಹಂಗಾರೆ ನಾವು. ಹಾಂ, ಅಷ್ಟು ಸತಿ 2-3 ಸತಿ ಬಂದು ಕರೆದಿದ್ದೀವಿ, ಕಳಿಸ್ಕೊಡಿ, ನಾವು ಚೆನ್ನಾಗಿ ನೋಡ್ಕೋತೀವಿ ಅಂತ. ನಾನು ಯಾವತ್ತು ನಿನ್ನ ನೋಡ್ಕೊಂಡಿಲ್ಲ ಹೇಳು. ನಿನ್ಗೆ ಯಾವಾಗ ನಾನು ಬೇಜಾರಾಗಿ ಅತ್ತೆ ಥರ ನೋಡ್ಕೊಂಡಿದ್ದೀನಾ? ಹಾಂ, ನಾನು ಹೊಟ್ಟೆಲಿ ಹುಟ್ಟಿದ ಮಗಳಂಗೆ ನೋಡ್ಕೊಂಡಿಲ್ವ ನನ್ನ ಹಂಗಾರೆ ನಿನ್ನ? ಹೌದು ಅತ್ತೆ, ನಾನು ಯಾವಾಗ ಹೇಳಿದೆ ಇಲ್ಲ ಅಂತ? ನಮ್ಮ ಮನೆಯವ್ರು ಹೇಳಿದ್ರೆ ಇಲ್ಲ ಅಂತ? ಇಲ್ಲ ತಾನೇ? ಅಲ್ಲ, ನೀವು ಅತ್ತೆ ಆಗಿ ನಿಮಗೆ ನನ್ನ ಬಾಣಿತನ ಮಾಡಬೇಕು ಅಂತ ಅಷ್ಟೊಂದು ಆಸೆ ಇಟ್ಕೊಂಡಿದ್ರೆ, ನಾನು ಅಲ್ಲಿರಬೇಕು ನಿಮ್ಮ ಜೊತೆ, ನಿಮ್ಮ ಮೊಮ್ಮಗು ಜೊತೆ ಅಂತ ನಮ್ಮ ಅಪ್ಪ ಅಮ್ಮಂಗೆ ಆಸೆ ಇರಲ್ವಾ? ನಮ್ಮ ಅದಕ್ಕೆ ತಿರುಗಿ ನಮ್ಮ ಅಣ್ಣದಿರ್ಗೆ ಆಸೆ ಇರಲ್ವಾ? ನನ್ನ ತಂಗಿ ಇರಬೇಕು ನಮ್ಮ ಮನೆಗೆ, ನಾವು ಮಾಡಬೇಕು ಅಂತ ಹೇಳಿ? ಅದಕ್ಕೆ ಇಸ್ಕೊಂಡವ್ರೆ. ಬರ್ತೀನಿ ಅಂತ ಹೇಳ್ತಾ ಇಲ್ವಾ ನಾನು? ಹೇಳ್ತಾ ಇದ್ದೀನಿ. ಹಂಗೂ ನಾನು ಹೇಳಿದ್ದೀನಿ ನಮ್ಮ ಅಮ್ಮಂಗೆ 1 ವರ್ಷ ತನಕ ಇರಲ್ಲ, ಬರ್ತೀನಿ ಅಂತ. ಅದು ಯಾಕೆ ಹಂಗೆ ಆಡ್ತಾ ಇದ್ದೀರಾ ನೀವು? ಅಯ್ಯೋ, ಆಯ್ತು ಬಿಡು. ಏನು ಮಾಡಿದ್ರೆ ತಾನೇ ಏನು ನಾವು? ಅತ್ತೆನೇ ಅವ್ವನೇ ಯಾಕಂತೆ ಬಿಡೋದು. ಅಲ್ಲ ಪಾಪ, ನಮಗೂ ನಮ್ಮ ಮೊಮ್ಮಗನ ಜೊತೆ ಇರಬೇಕು ಅಂತ ಆಸೆ ಇರೋಕ್ಕಿಲ್ವಾ? ನಿಮ್ಮ ಮಾವನ ಬರೀ ಹುಷಾರಿಲ್ಲ, ಇಲ್ಲಿ ಹೇಳಿದ್ದೀನಿ ಬರೋಕ್ಕಾಗಿಲ್ಲ ಕಣವ ಅಲ್ಲಿಗೆ 2 ಗಂಟೆ ನೋಡ್ಕೊಂಡು ಓಡಾಕುವೆ. ನಾ ಕರ್ಕೊಬಾ ನನ್ನ ಮೊಮ್ಮಗನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡು, ಇಲ್ಲೇ ಇರುವಂತೆ ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಇವನು ಎದ್ದು ಬಿದ್ದಿ ಅಂತ ಆಫೀಸ್ಗೆ ಹೋಗ್ಬೇಕು, ಆಫೀಸ್ ಕೆಲಸ. ಅವನು ಬರೋಕ್ಕಾಗಿಲ್ಲ. ಇನ್ನು ವಿದ್ಯೆ ಅಂತ ದಿನ ಹೇಳ್ತದೆ ಅಮ್ಮ ಅನ್ಕೊಂಡು. ಅದು ಸ್ಕೂಲ್ಗೆ ಹೋಗ್ಬೇಕು. ಯಾರು ಬರೋಕ್ಕಾಗಲ್ಗೆ ನೀನು ನೋಡೋಕ್ಕೆ, ನಿನ್ನ ಮಗನ ನೋಡೋಕ್ಕೆ? ಇಲ್ಲಿಗೆ ಬಂದು ಇರು ಅಂತ ಅಷ್ಟು ಹೇಳಿದ್ರುವೆ ನೀನು ಆಟ ಮಾಡ್ಕೊಂಡು ನೀನು ಅಲ್ಲೇ ಇದ್ದಿ. ನಿಮ್ಮ ಅವ್ವ ನಿಮ್ಮ ಅಪ್ಪನ ತಲೆ ಕೆಡ್ಸ್ಕೊತಾರ, ನಿಮ್ಮ ಅಣ್ಣದಿರು ಕೆಡ್ಸ್ಕೊತಾರೆ, ನಿಮ್ಮ ಅದಕ್ಕೆದಿರುವೆ. ಹಿಂಗಾಗ್ಬಿಟ್ರೆ ಹೆಂಗೆ? ಸರಿ ಬಿಡ, ಅದು ಯಾವಾಗ ಕಳಿಸ್ತಾರೋ ಕಳಿಸ್ಲಿ. ನಾನಂತೂ ಇನ್ನು ಕರೆಯೋಕ್ಕೂ ಬರೋಕ್ಕಿಲ್ಲ, ಕಳ್ಸೋಕ್ಕೂ ಬರೋಕ್ಕಿಲ್ಲ. ನಾನು ಇನ್ನು ಫೋನ್ ಮಾಡೋಕ್ಕಿಲ್ಲ, ಬೇಡ. ನಿಮಗೆ ಅಷ್ಟು ಇದಾಗ್ಬಿಟ್ರೆ ನಾವು ಇನ್ನೇನು ಮಾಡೋಕ್ಕತ್ತದು? ಅಯ್ಯೋ ಅದೇ, ಇದು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಿ? ಸರಿ ಬಿಡಿ, ಆಯಿತು, ಬರ್ತೀನಿ ಕಂತೆ ಹೇಳ್ತಲ್ವಾ ಬರ್ತೀವಿ ಅಂತ. ಬರ್ತೀನಿ ಕಂದು ಬಿಡಿ.
ಹೇಳಿದೀವಿ ನಮ್ಮ ಅಣ್ಣ ಬರ್ತದೆ ಶನಿವಾರ ಬರ್ತದೆ ನಮ್ಮ ಅಣ್ಣನ ಜೊತೆ ಮಾತಾಡ್ಬಿಟ್ಟು ಅದೇನು ಕೇಳ್ಬಿಟ್ಟು ಬರ್ತೀನಿ ಕತೆ ನಮ್ಮ ಅದಕ್ಕೇನು ಇರಲಿಲ್ಲ ಅಪ್ಪನ ಮನೆಗೆ ಹೋಗಿದ್ಲು ಅವರು ಬರ್ತಾರೆ ಅವ್ರು ಬಂದಮೇಲೆ ಅವ್ರ ಎಲ್ಲರ ಜೊತೆ ಕೇಳಿ ಮಾತಾಡ್ಬಿಟ್ಟು ಬರ್ತೀನಿ ಕಂದ್ಬಿಡಿ ಬರ್ತೀನಿ ಫೋನ್ ಮಾಡ್ತೀನಿ ರಾಕೇಶ್ ಅವ್ರಿಗೆ ಬರಲಿ ಬಂದು ಕರ್ಕೊಂಡು ಹೋಗ್ಲಂತೆ ಬರ್ತೀನಿ ಅದೇನು ನೋಡ್ಕೋತೀರ ಅದೇನು ಮಾಡ್ತೀರ ಮಾಡಿ. ಅಯ್ಯೋ ಕಾಣೆಗನವ ಕಾಣೆ ನಿಮ್ಗೆ ಇಲ್ದಿರೋದು ನಮ್ಗೆ ಏನಕ್ಕೆ ಅನಿಸ್ತದೆ ಒಂದೊಂದ್ಸತಿ ಆದ್ರೂ ಏನು ಮಾಡಿ ಅಲ್ಲ ಆ ಮಗವ ಅಷ್ಟು ಪ್ರೀತಿಯಿಂದ ನಾನು ಅಷ್ಟು ಇಲ್ಲಿದ್ದಾಗ ನಾನೇ ಹೇಳ್ತಿದ್ದೆ ಅಷ್ಟೊಂದು ಹಚ್ಕೊಬಿಡಕನವನ ಹತ್ರ ಅಷ್ಟೊಂದು ಮುದ್ದು ಮಾಡಬೇಡ ಅವಳನ್ನ ಹಚ್ಕೊಬಿಡ್ತಾಳೆ ಅಂತ ನಾನು ಮಾತ್ರ ತಲೆಗೆ ಹಾಕತ್ತಿದ್ದಿಲ್ಲ ನೀನು ಅಷ್ಟೊಂದು ಪ್ರೀತಿ ತೋರಿಸೋ ಥರ ಇದು ಮಾಡ್ಬಿಟ್ಟು ನೀನು ಇಷ್ಟು ದಿನ ಆ ಮಗ ಬಿಟ್ಟಿದ್ದೀಯಲ್ಲ ಅದು ಹೆಂಗೆ ತಡ್ಕೊಂಡದು ಅದು ಹೆಂಗೆ ಇರ್ತದೆ ಅದ್ರ ಬಗ್ಗೆನೂ ಯೋಚನೆ ಮಾಡಿಲ್ವಲ್ಲ ನೀನು ಅದೇನೋ ಅದು ನಾಟಕದ ಪ್ರೀತಿಯೋ ಏನು ಅಂತ ಈಗ ಅನ್ನಿಸ್ತದೆ. ಅತ್ತೆ ಬಾಯಿ ಮುಚ್ಕೊಂಡು ಫೋನ್ ಇಡಿ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ಬಿಡಿ. ಏನು ಹಿಂಗೆಲ್ಲ ಮಾತಾಡ್ತಿರೋದು ನೀವು? ನಾನು ಅವಳ ತಾಯಿಯಾಗಿ ಏನು ಪ್ರೀತಿ ತೋರಿಸ್ಬೇಕು ಆ ಪ್ರೀತಿ ತೋರಿಸ್ತೀನಿ ನಾನು. ನನ್ನ ಮಗಳು ಅಲ್ಲ ಅನ್ನೋ ಥರ ನಾನು ಯಾವತ್ತೂ ನೋಡ್ಕೊಂಡಿಲ್ಲ. ನನ್ನ ಹೊಟ್ಟೆಲಿ ಹುಟ್ಟಿದ ಮಗಳು ಅನ್ನೋ ಥರ ಪ್ರೀತಿ ತೋರಿಸಿದ್ದೀನಿ ನಾನು. ನಾಟಕದ ಪ್ರೀತಿಯೋ ಏನು ಅಂತ ಹೆಂಗೆ ಹೇಳ್ತೀರಿ ನೀವು? ಹೆಂಗೆ ಹೇಳ್ತಿರತ್ತೆ? ಹಂಗಾದ್ರೆ ನೀವು ನನ್ನ ಮಗಳು ಅಂತ ಸೊಸೆ ಅನ್ನೋದನ್ನ ಬಿಟ್ಬಿಟ್ಟು ಮಗಳು ಅನ್ನೋ ಅಷ್ಟು ಪ್ರೀತಿ ತೋರಿಸ್ತಿದ್ರಲ್ಲ ನಿಮ್ಮದು ನಾಟಕದ ಪ್ರೀತಿ ಅಂತ ನಾನು ಹೇಳಿದ್ರೆ ನೀವು ಒಪ್ಕೊಬಿಡ್ತೀರ ಹಂಗಾರೆ? ಅಯ್ಯೋ ಮಗ ಅಳ್ತದ ಕಣವ ದಿನವ ಅದಕ್ಕೆ ಹಂಗೆ ಅಂದೆ. ಆಯಿತು ಬಿಡು, ನಿನ್ಗೆ ಯಾವ ಪ್ರೀತಿಯೋ ಏನೋ ನಮ್ಗೆ ಯಾಕೆ ಅದೇನು ಮಾಡ್ತೀವೋ ಮಾಡೋದೇ ಯಾವಾಗ ಬರ್ತೀಯೋ ಬಾ. ನಾನು ಅವನು ಕಳ್ಸೋಕ್ಕಿಲ್ಲ ನಾನು ಬರೋಕ್ಕಿಲ್ಲ ಇನ್ನು ಕರೆಯೋಕ್ಕೆ. ನಿನ್ಗೆ ಯಾವಾಗ ಆಯ್ತದೋ ಆಗ ಬಾ. ಬರೋದೇ ಇಲ್ಲ ಕಣತೆ, ನಾನು ಬರೋದೇ ಇಲ್ಲ, ಇಲ್ಲೇ ಇರ್ತೀನಿ. ಅದೇನು ಮಾಡ್ದಿರೋ ಮಾಡ್ಕೋಗಿ, ನಾನು ಬರೋದೇ ಇಲ್ಲ. ನಿಮ್ಮ ಮಾತುಗಳು ಸಾಕು, ನಿಮ್ಮಿಬ್ರು ಮಾತುಗಳು ಕೇಳಿದ್ದೀನಿ. ಫೋನ್ ಮಾಡಿ, ನಾನು ಬರೋದಿಲ್ಲ ಕತೆ. ಏನು ಬರೋದಿಲ್ವಾ ನೀ ಹತ್ರ ಏನು ಹಿಂಗೆ ಮಾತಾಡ್ತಿದ್ದೆ ನೀನು ಅಮ್ಮನ ಜೊತೆ? ಇನ್ನೇನ್ರಿ ಇನ್ನೇನು ನಾನು ಹೇಳಿಲ್ವಾ ನಿಮಗೆ? ಬನ್ನಿ ನಾಳೆ ಯಾಕೆ ಭಾನುವಾರ ಶನಿವಾರ ನಮ್ಮ ಅಣ್ಣ ಬರ್ತಾನೆ, ಭಾನುವಾರ ಬನ್ನಿ ಬಂದು ಕರ್ಕೊಂಡೋಗಿ ನಾನು ಮಾತಾಡ್ತೀನಿ ಅಂತ. ಮತ್ತು ಇನ್ನೇನು ಈ ಥರ ಎಲ್ಲ ಮಾತುಗಳಾಡೋದು ನಿಮ್ಮಮ್ಮ? ಏನು ಮಾತುಗಳಾಡೋದಂಗೆ? ಏನು ಅನ್ಸ್ಕೊತಾರಂತ ಏನು ಬೇಕಾರೋ ಅನ್ನೋದಾ? ಏನು ಬೇಕಾರೋ ಅನ್ನೋದಾ? ಬನ್ನಿ ಭಾನುವಾರ ಬಂದು ಕರ್ಕೊಂಡೋಗಿ. ಸರಿ ಆಯಿತು, ಭಾನುವಾರ ಮಾತ್ರ ರೆಡಿಯಾಗಿರು ಬಂದು ಕರ್ಕೊಬತ್ತೀನಿ ನಾನು ಅಷ್ಟೇ. ಆಮೇಲೆ ಬರೋಗಿಲ್ಲ ಇರೋದಿಲ್ಲ ಅಂದರೆ ಅವತ್ತೇ ಲಾಸ್ಟು. ನೀನು ನಮ್ಮ ಮನೆಗೆ ಬರ್ಬೇಡ, ನಾನು ನಿಮ್ಮ ಮನೆಗೆ ಬರೋದಿಲ್ಲ. ಆಯ್ತು ಕಂದು ಮಾಡ್ಕಪ್ಪ ಬಾ ಭಾನುವಾರ. ಅಲ್ಲ ಏನು ಇವ್ರಿ ಸರಿಯಾ ಏನು ಹಿಂಗೆ ಆಡ್ತಿದ್ದಾರೋ ಅದೇನು ಮಾಡ್ತಾರೋ ಮಾಡಲಿ, ನೋಡ್ತೀನಿ ಅದು ಹೆಂಗೆ ನೋಡ್ಕೋತಾರೆ ಏನು ಅಂತ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ, ವೀಡಿಯೋಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.